ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ. ಇವತ್ತು ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಹಾಸ್ಪಿಟ್ಲಿಗೆ ಹೊರಟಿದ್ದೀನಿ. ಪಾಪು ಆಗಿ ಆಲ್ರೆಡಿ 4 ಕಂಪ್ಲೀಟ್ ಆಯಿತು ನನಗೆ ಥೈರಾಯ್ಡ್ ಸಮಸ್ಯೆ ಹೇಗೆ ಬಂತು ಅಂತಲೇ ಹೇಳೋಕ್ಕಾಗ್ತಿಲ್ಲ. ಅದು ನಿಮಗೆ ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಯಾಕಂದರೆ ನಂತರ ಪ್ರಾಬ್ಲಮ್ ಇದ್ದವರಿಗೆ ಮತ್ತು ಪ್ರೆಗ್ನೆನ್ಸಿಲಿ ಥೈರಾಯ್ಡ್ ಬಂದರೆ ಏನು ಮಾಡೋದು, ಅದಕ್ಕೆ ಏನು ಕನ್ಸಲ್ಟೆನ್ಸಿ ಮಾಡಬೇಕು, ಎಲ್ಲಿ ತೋರಿಸ್ಬೇಕು, ಯಾವ ಥರ ಇದ್ದರೆ ಥೈರಾಯ್ಡ್ ಟ್ಯಾಬ್ಲೆಟ್ನ ಬಿಡಬೇಕು ಅಂತ ನಾನು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂದರೆ ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗೋಣ ಅಂತ ಮಾಡಿದ್ದೀನಿ. ನಾನು ತೋರಿಸ್ತಾನೆ ಹಾಸ್ಪಿಟಲ್ ಬಂದು ಶ್ರೀನಿಧಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ, ಕ್ಲಿನಿಕ್ ಅಂತ. ಯಾಕಂದರೆ ನನ್ನ ಡಿಲಿವರಿ ಎಲ್ಲ ಉಮಾ ಮೇಡಮ್ ಹತ್ರನೇ ಆಗಿದ್ದು. ನನ್ನ ಡಿಲಿವರಿ ಆಗಿದ್ದು ಬಂದು ಜೈ ಮಾರುತಿ ಹಾಸ್ಪಿಟಲ್ಲು, ಅದು ಯಗ್ನಳ್ಳಿ ಕ್ರಾಸು. ಫಸ್ಟ್ ಮಂತಿಂದ ಫಸ್ಟ್ ಟ್ರೈಮಿಸ್ಟರಿಂದನೂ 9 ಮಂತ್ಸ್ವರೆಗೂ ಇವ್ರ ಹತ್ರನೇ ತೋರಿಸಿದ್ದು. ಡಿಲಿವರಿ ಕೂಡ ಇವ್ರ ಹತ್ರನೇ ನಾನು ಮಾಡಿಸ್ಕೊಂಡಿದ್ದು. A to Z ರಿಪೋರ್ಟ್ಸ್ ಇಲ್ಲಿದೆ. ನನಗೆ ಥೈರಾಯ್ಡ್ ಸಮಸ್ಯೆ ಯಾವಾಗ ಬಂದಿದ್ದು ಅಂದರೆ 3 ಮಂತ್ಸಲ್ಲಿ ಸ್ಟಾರ್ಟ್ ಆಗಿದ್ದು. ನಿಮಗೆ ತೋರಿಸ್ತೀನಿ ರೀ. ನನಗೆ ಸಬ್ಕೊರಾನಿಕ್ ಬ್ಲೀಡು ಕೂಡ ಇತ್ತು. ಅಂದರೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ರೀತಿಲಿ ನಂದು ಇರಲಿಲ್ಲ. ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ನನಗೆ ಈ ಮಗು. ನೋಡಿ, ಕಾಣಿಸ್ತಿದೆ ಅಲ್ಲ, ಇದು ನಂದು 3 ಮಂತ್ಸ್ದು ರಿಪೋರ್ಟು. ಬ್ಲಡ್ ಕೌಂಟು ಕೂಡ ಕರೆಕ್ಟಾಗಿದೆ, ಹಿಮೋಗ್ಲೋಬಿನ್ ಕೂಡ ಕರೆಕ್ಟಾಗಿದೆ. ಬ್ಲಡ್ ಗ್ರೂಪ್ ಬಂದು ನಂದು O ಪಾಸಿಟಿವು. ಇದು ಬ್ಲಡ್ ಶುಗರು ನಂದು ಏನಿರಲಿಲ್ಲ. ಅಂದರೆ ಫಾಸ್ಟಿಂಗ್ ಫುಡ್ ಒಂದ್ಸರಿ ಚೆಕ್ ಮಾಡ್ತಾರೆ, ಮತ್ತು ಏನು ಕುಡಿದೇನೆ ತಿಂದೆ ಅರ್ಲಿ ಮಾರ್ನಿಂಗ್ ಒಂದ್ಸರಿ ಚೆಕ್ ಮಾಡ್ತಾರೆ. ನಂದು ಏನೂ ಇಲ್ಲ, ನಾರ್ಮಲ್ ಆಗಿದೆ. ಇಲ್ಲಿದೆ ನೋಡಿ ಥೈರಾಯ್ಡು 0.4 4.2ವರೆಗೂ ಇರಬೇಕು, ಕಾಣಿಸ್ತಿದೆ ಅಲ್ಲ. ಬಟ್ ನಂದು 5.37 ಇತ್ತು. ಅದಕ್ಕೋಸ್ಕರ ನನಗೆ ಥೈರಾಯ್ಡ್ 25 mg ಟ್ಯಾಬ್ಲೆಟ್ ತೊಗೊಳಕ್ಕೆ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿದರು. ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ, ಡಾಕ್ಟ್ರು ಏನು ಹೇಳ್ತಾರೆ ಕೇಳಿಕೊಂಡು ಮತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಅರ್ಲಿ ಮಾರ್ನಿಂಗ್ಗೆ ಹೋಗಿ ಅದೆಲ್ಲ ನೋಡಿ ರಿಪೋರ್ಟ್ಸ್ ಏನಂತ ಬರುತ್ತೆ ಅಂತ ನೋಡಿ ನಿಮ್ಗೆ ಆಮೇಲಿಂದ ಸಿಗ್ತೀನಿ. ಹಾಸ್ಪಿಟಲ್ಗೆ ಹೋಗೋಣ. ಇವಾಗ ಹಸ್ಬೆಂಡ್ ಕೂಡ ಬರ್ತಾರೆ, ಇವಾಗ ಅವ್ರ ಜೊತೆಗೆ ಹೋಗಬೇಕು. ಇಲ್ಲಿಂದ ಅಪಾಯಿಂಟ್ಮೆಂಟ್ ತೊಗೋಬೇಕು. ಒಬ್ಬಳೇ ಆದರೆ ಹೋಗ್ಬೋದು, ಬಟ್ ನಾನು ಇವನ್ನ ಬಿಟ್ಬಿಟ್ಟು ಗಟ್ಟಲೆ ಎಲ್ಲೂ ಕೂರೋಕ್ಕಾಗಲ್ಲ. ಯಾಕಂದರೆ 2 hours ಒಂದ್ಸರಿ ಇವನಿಗೆ ಫೀಡ್ ಮಾಡಿಸ್ಲೇಬೇಕಾಗುತ್ತೆ ನಾನು. ಅದಕ್ಕೋಸ್ಕರ ಹಸ್ಬೆಂಡ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಏನು ಹೇಳ್ತಾರೆ ಕೇಳಿ ನಾಳೆ ಬೆಳಿಗ್ಗೆ ಮೇ ಬಿ ಬ್ಲಡ್ ಚೆಕ್ ಮಾಡಿಸೋದಕ್ಕೆ ಹೇಳ್ಬೋದು. ನನ್ನ ದೇವ್ರ ಕೈ ಮುಗಿದು ಕೇಳ್ತೀನಿ, ನನಗೆ ಈ ಸಮಸ್ಯೆ ನಿವಾರಣೆ ಆಗಿಬಿಟ್ರೆ ಸಾಕು. ಯಾಕಂದರೆ ನನಗೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತೊಗೊಳಕ್ಕೆ ಸಂಪೂರ್ಣ ಇಷ್ಟ ಇಲ್ಲ. ನೋಡೋಣ ದೇವ್ರ ಕೃಪೆ ಹೇಗಿದೆ ಮತ್ತು ನನ್ನ ಲಕ್ ಹೇಗಿದೆ ಅಂತ. ಅಮ್ಮ ಕಾಫಿ ಕೊಟ್ಟರು, ಕಾಫಿ ಕುಡಿದು ಹಾಸ್ಪಿಟಲ್ಗೆ ಹೋಗೋಣ ಅಂತ ಕುಡಿತಿದ್ದೀನಿ. ಯಾಕಂದರೆ ಹಸ್ಬೆಂಡು ಪಾಪನು ಬಂದುಬಿಡ್ತಾಳೆ, ಅಲ್ಲಿ ಸ್ವಲ್ಪ ಮುಂದೆ ಬಾ, ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಮತ್ತು ಇನ್ನೊಂದು ಏನಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಮತ್ತು ಅವರು ಡಾಕ್ಟ್ರು ಲೇಟ್ ನೋಡೋದು. ಅದಕ್ಕೋಸ್ಕರ ಫೀಡ್ ಮಾಡಿಸಿ ಬಂದಿರ್ತೀನಲ್ಲ, 2 hours ಒಂದ್ಸರಿ ವಾಪಸ್ ಹೋಗಲೇಬೇಕು. ಅದಕ್ಕೋಸ್ಕರ ಬೇಗ ಹೋಗೋಣ ಅಂತ ಹೋಗ್ತಿದ್ವಿ. ಪಾಪ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವರೇ ಮುಂಚೆನೇ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡ್ರು. ಅಂದರೆ ಟೋಕನ್ ಕೊಡ್ತಾರೆ, ಅದನ್ನು ತೊಗೊಂಡು ಮುಂಚೆನೇ ಬಂದಿದ್ದರು. ನಾನು ಹೋಗಿ ಬರೀ BP ಚೆಕ್ ಮಾಡಿಸಿ, ವೆಯ್ಟ್ ಚೆಕ್ ಮಾಡಿಸಿ ಹೋಗೋದಷ್ಟೇ. ನಾನು ಇಲ್ಲಿ ವೀಡಿಯೋ ಮಾಡ್ತಿದ್ದೆ, ಆ ಅಣ್ಣ ನನ್ನನ್ನೇ ಗುರಾಯಿಸ್ತಾಯಿದ್ರು. ಅದಕ್ಕೆ ಎಲ್ಲೋ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಅಷ್ಟೇ. ಏನೋ ಸ್ವಲ್ಪ ಮುಜುಗರ ಫೀಲಿಂಗ್ ಅಷ್ಟೇ. ಏನೋ ನನ್ನನ್ನೇ ನೋಡ್ತಿದ್ದಾರೇನೋ, ವೀಡಿಯೋ ಮಾಡ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಭಯ. ಚೆಕಪ್ ಎಲ್ಲ ಮುಗಿಸ್ಕೊಂಡೆ. ಇದು ಈಚೆ ನಾನು ತೋರಿಸೋ ಮೇಡಮ್ ಹೆಸರು ಉಮಾ ಶ್ರೀನಿವಾಸ್ ಅಂತ, ಗೈನಕಾಲಜಿಸ್ಟು. ನೋಡಿ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ. ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟು, ಇನ್ನೊಂದು ಐರನ್ ಟ್ಯಾಬ್ಲೆಟು. ಕೆಳಗಡೆ ಇರೋದು ಥೈರಾಯ್ಡ್ ಟ್ಯಾಬ್ಲೆಟು. ಥೈರಾಯ್ಡ್ ಟ್ಯಾಬ್ಲೆಟ್ ನನ್ನ ಹತ್ರ ಆಲ್ರೆಡಿ ಇತ್ತು. ಇನ್ನೆರಡನ್ನು ತೊಗೊಂಡೆ. 1800 ಏನೋ ಚಿಲ್ಲರೆ ಆಯಿತು. ಬಂದು ಪಾಪುಗೆ ಅಲ್ಟ್ರಾ D3 ಡ್ರಾಪ್ಸ್ ಹಾಕಿರಲಿಲ್ಲ. ಅದು ಡೈಲಿ ಒಮ್ಮೆ ಮೇಲೆ ಹಾಕಲೇಬೇಕು 1 yearವರೆಗೂ ಬೇಬಿಗೆ. ಹಾಕಿ ಅವರಿಬ್ಬರು ಕಣ್ಣ ಮುಚ್ಚಲೆ ಆಟ ಆಡ್ತಾಯಿದ್ರು. ಅಮ್ಮ ಊಟಕ್ಕೆ ಅಂತ ರೊಟ್ಟಿ, ಟೊಮೊಟೊ ಗೊಜ್ಜು ಮತ್ತು ಅನ್ನ ಮಾಡಿದರು. ತಿಂದು ಏನೇನು ಟ್ಯಾಬ್ಲೆಟ್ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ರೆಡ್ ಕಲರ್ ಇದೆಯಲ್ಲ ಪ್ಯಾಕು, ಅದೆಲ್ಲ ಇದು ಏನು ಐರನ್ ಟ್ಯಾಬ್ಲೆಟು. ಇನ್ನು ಮಿಕ್ಕಿದ್ದು ನಾರ್ಮಲ್ 2 ಸ್ಟ್ರಿಪ್ ಇದೆಯಲ್ಲ, ಅದು ಕ್ಯಾಲ್ಶಿಯಂ ಟ್ಯಾಬ್ಲೆಟು. ಇದು ಬೆಳಗ್ಗೆ ತೊಗೋಬೇಕು, ಅಲ್ಲಿ ಬರ್ಕೊಟ್ಬಿಡ್ತಾರೆ ಅವರೇ. ಇದನ್ನು ರಾತ್ರಿ ತೊಗೋಬೇಕು.
ಹಾಸ್ಪಿಟಲ್ಗೆ ಹೋಗಿ ಬಂದೆ, ಏನಾಯಿತು ಅಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋಬೇಕಲ್ವಾ. ನಾನು ಅಂದ್ಕೊಂಡಿದ್ದೆ ಏನಾದರೂ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ, ಬಟ್ ಈಗಲೇ ಮುಗ್ತಿದ್ದವ್ರು ಏನು ಕಾಣಿಸ್ತಿಲ್ಲ ನನಗೆ ಇದರಿಂದ. ಡಾಕ್ಟ್ರ್ ಏನು ಸಜೆಸ್ಟ್ ಮಾಡಿದ್ರು ಅಂದರೆ ಬಿಂದು 1-6 ಮಂತ್ಸ್ ಆಗಲಿ ಅಂತ ಹೇಳಿದ್ರು. ಯಾಕಂದರೆ ನಾನು ಇವಾಗ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿದ್ದೀನಿ ಕಂಪ್ಲೀಟ್ಲಿ. ನಾನೇನು ಅದರ್ ಮೇಲ್ಗಡೆ ಫುಡ್ ನಾನೇನು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಹೊಟ್ಟೆ ಒಳಗಡೆ ಇದ್ದಾಗ ಮಗುಗೆ ಆ ಟ್ಯಾಬ್ಲೆಟ್ದು ರೂಢಿ ಆಗಿರುತ್ತೆ. ನೀವು ಈಗ ಬಿಟ್ಟರೆ ಅದು ಪ್ರಾಬ್ಲಮ್ ಆಗುತ್ತೆ. 6 ತಿಂಗಳವರೆಗೂ ತೊಗೊಳ್ಳಿ. 6 ತಿಂಗಳಾದಮೇಲೆ ನಾವು ಕೊಡ್ತೀವಿ, ಚೇಂಜ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ನೋಡಿ ನಿಮಗೆ ಸ್ಟಾಪ್ ಮಾಡೋಕ್ಕೆ ಹೇಳ್ತೀವಿ. ಪ್ರೆಗ್ನೆನ್ಸಿಲಿ ಬಂದಿದ್ದು ಅಷ್ಟಾಗಷ್ಟು ಕಂಟಿನ್ಯೂ ಆಗಲ್ಲ ಅಂತ ಡಾಕ್ಟ್ರೇ ಹೇಳಿದ್ದಾರೆ. ಅದೊಂದು ಕ್ವೆಶನ್ ಇತ್ತು, ಕ್ಲಿಯರ್ ಮಾಡಿಕೊಂಡೆ. ಯಾಕಂದರೆ ನಾವೇ ಕ್ಲಿಯರ್ ಮಾಡ್ಕೊಳ್ಳೋದಕ್ಕಿಂತ ಡಾಕ್ಟ್ರ್ ಹತ್ರ ಕ್ಲಿಯರ್ ಮಾಡಿಕೊಂಡ್ರೆ ನಮಗೊಂದು ಐಡಿಯಾ ಇರುತ್ತೆ. ಮತ್ತು ಬ್ಯಾಕ್ ಪೇಯ್ನ್ ಬರ್ತಿದೆ ನನಗೆ, ಒಂದೊಂದ್ಸರಿ ಮಲಗೋಕ್ಕೆ ಆಗಲ್ಲ, ಅಷ್ಟು ಬ್ಯಾಕ್ ಪೇಯ್ನ್ ಬರುತ್ತೆ. ಅಂದರೆ ಅದು ನಾರ್ಮಲ್ಲು. ಸೆಕ್ಷನ್ ಆದವರಿಗೆ ಅದು ನಾರ್ಮಲ್ ಅಂತೆ. ಅದಕ್ಕೆ ಕ್ಯಾಲ್ಶಿಯಂ ಐರನ್ ಟ್ಯಾಬ್ಲೆಟ್ ನಾನು 1 ಮಂತಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇದು 2 ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ನಿಮಗೆ ತೋರಿಸಿದ್ದೀನಿ ಹಾಸ್ಪಿಟ್ಲಿಂದ ಬಂದಾಗಲೇ. ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಇನ್ನೊಂದು ಬ್ಲಡ್ ಐರನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಎರಡೂ ಒಂದು 6 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ತೊಗೋಬೇಕಂತೆ. ಇಷ್ಟೇ. ಯಾರೆಲ್ಲ ಥೈರಾಯ್ಡ್ ಇದ್ದರೆ ದಯವಿಟ್ಟು ಸ್ವಲ್ಪ ಫುಡ್ಡು ಹೇಳ್ತಾರೆ, ಕಾಲಿಫ್ಲವರು ಮತ್ತು ಇದು ಏನಪ್ಪ ಹೂಕೋಸು, ಎಲೆಕೋಸು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ಮತ್ತು ನಿಮ್ಗೆ ಹೇಗೆ ಬಂದಿದೆ ಥೈರಾಯ್ಡ್ ಅಂತ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಊತ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಏರು ಸಿಕ್ಕಾಪಟ್ಟೆ ಫಾಲ್ ಆಗುತ್ತೆ, ಮತ್ತು ಇರ್ರೆಗ್ಯುಲರ್ ಪೀರಿಯಡ್ ಆಗುತ್ತೆ, ಸೈಕ್ಲಿಂಗ್ ಕರೆಕ್ಟಾಗಿರಲ್ಲ. ಆ ಥರ ಇದ್ದರೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಬೇಗ ಹೋಗಿ ತೋರಿಸ್ಕೊಂಡು ಸಜೆಷನ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಹೋಗ್ತಾ 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 ಪಾಯಿಂಟ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಡಿಮೆ ಇದ್ದರೆ 25 mg ಆ ಥರ ಕೊಡ್ತಾರೆ, 50, 125, 250, 750 ಅಲ್ಲಿವರೆಗೂ ಇದೆ ಥೈರಾಯ್ಡ್ ಟ್ಯಾಬ್ಲೆಟು. ಮತ್ತು ಥೈರಾಯ್ಡ್ ಜಾಸ್ತಿ ಆದರೆ ಮಕ್ಕಳಾಗೋ ಚಾನ್ಸಸ್ಸು ಕೂಡ ಕಡಿಮೆ ಇರುತ್ತೆ. ಅದರಿಂದ ಯಾರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಈ ಥರ ನೆಗ್ಲೆಕ್ಟ್ ಮಾಡಿ ಸಫರ್ ಮಾಡ್ತಿರೋಳು ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಒಬ್ಬಳಿದ್ದಾಳೆ. ಅದರಿಂದ ಹೇಳ್ತಿರೋದಷ್ಟೇ, ಯಾರೂ ನೆಗ್ಲೆಕ್ಟ್ ಮಾಡಬೇಡಿ ಅಂತ. ಈಗೆಲ್ಲ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.